ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕಡೇಶಿವಾಲಯದ ಭಾರತಿ ಎಸ್ ರಾವ್ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ. ನಮಸ್ಕಾರ ಭಾರತಿ ಅವರೇ. ನಮಸ್ಕಾರ. ನೀವೀಗ ನೇಂದ್ರ ಬಾಳೆ ಕೃಷಿ ಮಾಡ್ತೀರಿ, ಆಮೇಲೆ ಕೋಳಿ ಸಾಕಣೆ ಮಾಡ್ತೀರಿ, ಹೈನುಗಾರಿಕೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೀರಿ. ಹೇಳಿ, ನಿಮ್ಮ ಬಾಳೆ ಕೃಷಿಯಲ್ಲಿ ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಬಾಳೆ ಕೃಷಿ ಅಂದ್ರೆ ನಾವು ಒಂದು ಸ್ವಸಹಾಯ ಸಂಘ ಅಂದ್ರೆ ಶ್ರೀಶಕ್ತಿ ಗುಂಪುಗಳನ್ನು ಮಾತೃ ಸಂಜೀವಿನಿ ಒಕ್ಕೂಟಕ್ಕೆ ಸೇರಿಸಿಕೊಂಡು ಮಾತೃ ಸಂಜೀವಿನಿ ಒಕ್ಕೂಟದ ಮುಖಾಂತರ ನಾವೀಗ ಒಂದು ಕೃಷಿಗೆ ಆರಂಭ ಮಾಡಿದ್ದೇವೆ. ಅದರಲ್ಲಿ ಒಂದು 1/2 ಎಕರೆ ಜಾಗೆ ಪಂಚಾಯತ್ನವರು ಮಾತೃ ಸಂಜೀವಿನಿ ಒಕ್ಕೂಟ ನಿರ್ವಹಿಸಿಕೊಂಡು ಬನ್ನಿ ಅಂತೇಳಿ ನಮಗೆ ಬಿಟ್ಟುಕೊಟ್ಟ ಕಾರಣ ನಾವು ಅದರಲ್ಲಿ ಬಾಳೆ ಕೃಷಿಯನ್ನು ಮಾಡ್ತಾ ಬಂದೆವು. ಅಂದ್ರೆ ನಮಗೆ ಬಾಳೆ ಗೆಡ್ಡೆಗಳು ಫ್ರೀಯಾಗಿ ನಮ್ಮ ಮಹಿಳೆಯರು ಇಳಿದಿದ್ದಾರಲ್ಲ ಅಂತ ಕಾರಣ ನಮಗೆ ಫ್ರೀಯಾಗಿ ಬಾಳೆ ಗೆಡ್ಡೆಯನ್ನು ಕೊಟ್ಟರು. ಎಲ್ಲಿಂದ ಕೊಟ್ಟರು? ಅದು ಒಂದು ಭಟ್ರು ಹೇಳಿದ್ರು, ಪಂಚಾಯತ್ನ ಅಂಡರ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮಗೆ ಖಂಡಿತ ನಾವು ಫ್ರೀಯಾಗಿ ಕೊಡ್ತೇವೆ ಅಂತ ಹೇಳಿದ ಕಾರಣ ಅವರು ಫ್ರೀಯಾಗಿ ಕೊಟ್ಟು ನಾವು ಆ ಗೆಡ್ಡೆಯನ್ನು ತಕೊಂಡು ಬಂದು ಕೆಲಸದವರ ಮುಖಾಂತರ ಅದನ್ನು ನಟ್ಟು JCPಯಲ್ಲಿ ತಟ್ಟು ಮಾಡಿ ಮತ್ತೆ ಜನರಲ್ಲಿ ಮಾಡಿಸಿ ಅದನ್ನು ಗಿಡ ನೆಟ್ಟೆವು. ಸುಮಾರು ಎಷ್ಟು ಗಿಡಗಳನ್ನು ನೆಟ್ರಿ? ನಾವು ಒಂದು 100-125 ಗಿಡ ನೆಟ್ಟಿದ್ದೇವೆ. ಅದಕ್ಕೆ ಫಸ್ಟಿಗೆ ತಕೊಂಡು ಬಂದಾಗಲೇ ಕ್ರಿಮಿನಾಶಕವನ್ನು ಮದ್ದೆಲ್ಲ ಸಿಂಪಡಿಸಿ ಗೆಡ್ಡೆಯನ್ನು ಇಟ್ಟು ಅದು ಚಿಗುರಿದ ಮೇಲೆ ಅದಕ್ಕೆ ಆಮೇಲೆ ನಾವು ಯಾವುದು ರಾಸಾಯನಿಕ ಗೊಬ್ಬರವನ್ನು ಬಳಸಲಿಲ್ಲ. ಈಗ ಎಷ್ಟು ಸಮಯ ಆಯ್ತು ನೆಟ್ಟು? ಈಗ ನೆಟ್ಟು 6 ತಿಂಗಳಾಗಿ ಅದು ಫಸಲು ಬಂದಾಗಿದೆ. ಹಾಗೆ ಈಗ 2ನೇ ಸಾರಿ ಪುನಃ ಅದೇ ಗೆಡ್ಡೆಯನ್ನು ಮುಂದುವರಿಸ್ತಾ ಇದ್ದೇವೆ. ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸ್ತಿರ್ಲಿಲ್ಲ. ತರಗೆಲೆ ಮತ್ತೆ ಮನೆಯಿಂದ ಹಸಿ ಕಸವನ್ನೆಲ್ಲ ಕೊಡ್ತಾ ಇರುವಂತಹ ಜನರನ್ನು ಆಯ್ಕೆ ಮಾಡಿ ನಮ್ಮ ಪಂಚಾಯತ್ ಮುಖಾಂತರ ಹೇಗೂ ಬರ್ತಾ ಇತ್ತಲ್ಲ, ಗಾಡಿ ವ್ಯವಸ್ಥೆ ಇತ್ತು, ಆದ ಕಾರಣ ಆ ಹಸಿ ಗೊಬ್ಬರವನ್ನೇ ಮಾಡಿ ನಾವು ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ನಾವೇ ಸಾವಯವ ಗೊಬ್ಬರದಿಂದ ಬಾಳೆ ಕೃಷಿ ಮಾಡಿದ್ದೆವು. ಅದು ಬಾರಿ ಒಳ್ಳೆದಾಯ್ತು. ಸುಮಾರು ಎಷ್ಟು ಇಳುವರಿ ಬಂತು? ಒಂದು 50,000ದವರೆಗೆ ನಮಗೆ ಆದಾಯ ಬಂದಿದೆ. ಅಷ್ಟು ಆದಾಯ ಗಳಿಸಿದ್ದೇವೆ. ಎಲ್ಲಿ ಮಾರ್ಕೆಟ್ ಬೇರೆ ಬೇರೆ ಅಂಗಡಿಗಳಿಗೆ, ನಮ್ಮಲ್ಲಿ ಕಡೇಶ್ವರದಲ್ಲಿದ್ದ ಕೆಲವು ಅಂಗಡಿಗಳಿಗೆ, ಮಾಣಿ, ಪುತ್ತೂರು, ಹೀಗೆ ಅದರ ಮತ್ತೆ ಪೂಂಬೆ ಅಂತ ಉಂಟು, ಅದನ್ನು ನಾವು ಸೇಲ್ ಮಾಡಿದೆವು. ಅದಕ್ಕೂ ಗಿರಾಕಿಗಳು ತುಂಬಾ ಜನ ಇದ್ರು. ಒಳ್ಳೆ ದರಕ್ಕೆ ಮಾರಿದ್ದೀರಿ? ತೊಂದರೆ ಇಲ್ಲ. ನಮ್ಮ ಅಂದ್ರೆ ನಾವು ಮಾಡಿದ ಇದಕ್ಕೆ ಇಳುವರಿ ಕರೆಕ್ಟ್ ಆಗಿ ಬಂದಿದೆ. ಈ ನಿಮ್ಮ ಆದಾಯ ಉಂಟಲ್ಲ, ಇದೆಲ್ಲಿ ಸ್ವಸಹಾಯ ಗುಂಪುಗಳಿಗೆ ಹೋಗ್ತದ? ಹೌದು, ಸ್ವಸಹಾಯ ಗುಂಪುಗಳಿಗೆ. ಅಂದ್ರೆ ನಾವು ಒಂದು ಸಣ್ಣ ಮಟ್ಟದಲ್ಲಿ ಅದರಲ್ಲಿ ಸಾಲದ ವ್ಯವಹಾರ ಮಾಡಿದೆವು. ಆ ಸಾಲವನ್ನು ಕ್ಲೀನ್ ಮಾಡಿ ಅದರಲ್ಲಿ ಉಳಿದ ಹಣದಲ್ಲಿ ಲಾಭಾಂಶವನ್ನು 6 ಮಹಿಳೆಯರು ಹಂಚಿಕೊಂಡಿದ್ದೇವೆ. ಈಗಲೂ ಮುಂದುವರಿತಾ ಇದೆ ನೇಂದ್ರ ಬಾಳೆಗೂ ಮುಂದುವರಿತಾ ಉಂಟು. ಈಗ ಅದಕ್ಕೆ ನೀವು ನೆಟ್ಟ ನಂತರ ರೋಗಗಳು ಬರಲಿಲ್ವಾ? ಹೇಗೆ ನೀರಿನ ನಿರ್ವಹಣೆ ಹೇಗಿತ್ತು? ಯಾರೆಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರಿ? ಅಂದ್ರೆ ನಾವು 6 ಜನ ಸಂಜೆ ಹೊತ್ತು ಒಂದು 2 ಗಂಟೆ ಹೋಗಿ ಕೆಲಸ ಮಾಡ್ತಾ ಇರ್ತೇವೆ. ಅಂದ್ರೆ ಅದಕ್ಕೆ ಮದ್ದು ಬಿಡುವಂತ ಸ್ವಲ್ಪ ಬಾಳೆ ಕೃಷಿ ಮಾಡಿದ ಬೇರೊಬ್ರು ಅಧ್ಯಕ್ಷರು ಅನುಭವದವರಿದ್ರು. ಅಂದ್ರೆ ಅವರು ಕೀಟನಾಶಕ ತಕೊಂಡು ಬಂದು ಅದಕ್ಕೆ ಸಿಂಪಡಿಸುದು, ಮತ್ತೆ ಬುಡಕ್ಕೆಲ್ಲ ಸ್ವಲ್ಪ ಹುಳ ಎಲ್ಲ ಬರದ ಹಾಗೆ ಒಂದು ದ್ರವ ಸಿಗ್ತದೆ, ಅದನ್ನು ತಕೊಂಡು ಬಂದು 200 ಲೀಟರ್ ಕ್ಯಾನಿಗೆ ತುಂಬಿಸಿ ಅದನ್ನ ಸ್ಪ್ರೇ ಮಾಡ್ತಾ ಇದ್ದೆವು. ಹಾಗೆ ಮತ್ತೆ ಹುಲ್ಲು ಗಿಡ ಎಲ್ಲ ಬಂದದನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ನಾವು ಅದೇ ಸಾವಯವ ಗೊಬ್ಬರ ಹಾಕಿ ಮಾಡ್ತಾ ಇದ್ದದ್ದು. ಈಗ ಒಂದು ಸಲ ಗಿಡ ನೆಟ್ರೆ ಮತ್ತೆ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತೀರಾ? ಅದು ಒಂದು ಗಿಡ ನೆಟ್ಟ ಕೂಡ ಅದರಲ್ಲಿ ಬೇರೆ ಪಿಳ್ಳೆಗಳೆಲ್ಲ ಬಂದ್ರೆ ಅದನ್ನೆಲ್ಲ ನಾವು ತೆಗೆದು ಒಂದೇ ಗಿಡವನ್ನು ಬೆಳೆಸುದು. ಅದು 11 ತಿಂಗಳಾಗುವಾಗ ಫಸಲು ಬರ್ತದೆ. ಆಮೇಲೆ ಆ ಗಿಡ ಬಿದ್ದು ಹೋದ ಮೇಲೆ ಪುನಃ ಗೆಡ್ಡೆಯಿಂದ ಬಂದಂತ ಒಳ್ಳೆ ಗಿಡಗಳನ್ನೇ ಆಯ್ಕೆ ಮಾಡಿ ಪುನಃ ಅದನ್ನು ಮುಂದುವರಿಸ್ತಾ ಇರ್ತೀವಿ. ಪುನಃ ಅದನ್ನ ನೆಡ್ತೀರಾ ಅಲ್ವಾ? ಅದರಷ್ಟಕ್ಕೆ ಅದರಲ್ಲಿ ಬರ್ತದೆ, ಗೆಡ್ಡೆಯಿಂದ ಮುಖಾಂತರವೇ ಬರ್ತದೆ. ಕೀಟಗಳು ಬರುದೆಲ್ಲ ಜಾಸ್ತಿ ಆದ ಕಾರಣ ಸ್ವಲ್ಪ ಜಾಗೃತಿಯಿಂದ ನೋಡ್ಕೊಳ್ಬೇಕಾಗ್ತದೆ. ಹೌದು, ನೇಂದ್ರ ಬಾಳೆಯನ್ನು ಸ್ವಲ್ಪ ಜಾಗ್ರತೆಯಿಂದ ಪೋಷಿಸಬೇಕಾಗ್ತದೆ ಅಲ್ವಾ?
ನೇಂದ್ರ ಬಾಳೆನ ಮಾತ್ರ ನೆಟ್ಟಿರೋದಾ? ಹೌದು, ಬಾಳೆ ಗಿಡದಲ್ಲಿ ನೇಂದ್ರವನ್ನು ಮಾತ್ರ ನೆಟ್ಟಿದ್ದು. ಮತ್ತೆ ಅದರ ಎಡೆ ನಡುಗಳಲ್ಲೆಲ್ಲ ತರಕಾರಿಗಳನ್ನೆಲ್ಲ ತುಂಬಾ ಮಾಡಿದ್ದೇವೆ. ಏನೆಲ್ಲ ಮಾಡಿದ್ರಿ ತರಕಾರಿ? ಅಂದ್ರೆ ಬದನೆ ಮಾಡಿದ್ದೇವೆ, ಹರಿವೆ, ಅಲಸಂಡೆ, ಸೌತೆಕಾಯಿ, ಸೋರೆಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ, ತುಂಬಾ ಇಳುವರಿ ಆಗುವಂತ ತರಕಾರಿ, ಬಸಳೆ, ಸೊಪ್ಪು ತರಕಾರಿಗಳನ್ನು ಮಾಡಿ ಅದರಲ್ಲಿ ಒಂದು 10-35 ಸಾವಿರ ಇನ್ಕಮ್ ಬಂದಿದೆ ಅದರಲ್ಲಿ. ಅಂದ್ರೆ ಜನರು ಅಲ್ಲಿಗೆ ಬಂದು ತಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ರಾಸಾಯನಿಕ ಗೊಬ್ಬರ ಹಾಕದೆ ಅವರು ಸಾವಯವ ಗೊಬ್ಬರದಿಂದ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ನಾವು ಅಲ್ಲಿ ಕೊಯ್ದು ಇಡುವಾಗಲೇ ತಕೊಂಡು ಹೋಗ್ತಾ ಇದ್ರು. ಈಗ ಸಾವಯವದ ಒಂದು ಟ್ರೆಂಡ್ ಹೆಚ್ಚಾಗಿ ಕಾಣ್ತಾ ಇದೆ ಅಲ್ವಾ? ಆಮೇಲೆ ನಿಮ್ಮದು ಈಗ ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ಹೇಗೆ ನಡೀತಾ ಇದೆ ಹೈನುಗಾರಿಕೆ? ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡಿ. ನಾನು ಮನೆಯಲ್ಲೇ ಮಾಡ್ತಾ ಇರುವಂತದ್ದು. ನನ್ನಲ್ಲಿ ಒಂದು ಫಸ್ಟಿಗೆ ಒಂದು 7-10 ದನ ಇತ್ತು. ಈಗ ಒಂದು 3-4 ಅಂದ್ರೆ ಸ್ವಲ್ಪ ಅಲ್ಲಿ ಇಲ್ಲ ಸಮಯದ ಅಭಾವವಾದ ಕಾರಣ ಅಂದ್ರೆ ಈಗ ನಮ್ಗೆ ಅದೇ ಒಂದು 20 ಲೀಟರ್ ಹಾಲು ಸಿಗ್ತಾ ಇರ್ತದೆ ಬೆಳಿಗ್ಗೆ ಮತ್ತು ಸಂಜೆ. ಹಾಗೆ ಅದಕ್ಕೆ ನಾವು ಇದು ದಂಟು ಹುಲ್ಲು ಅಂತ ಉಂಟು, ಅದನ್ನು ಯೂಸ್ ಮಾಡ್ತೇವೆ. ಮತ್ತೆ ತೋಟದಲ್ಲಿ ಸ್ವಲ್ಪ ಹುಲ್ಲು ಸಿಗ್ತದೆ, ಬೈ ಹುಲ್ಲು ಮಿಶ್ ಮಾಡಿ ಅವು ದನಗಳಿಗೆ ಕೊಡ್ತಾ ಇರ್ತೇವೆ. ಎಷ್ಟು ಲೀಟರ್ ಹಾಲು ಕರಿತೀರಿ? ಒಟ್ಟು 20 ಲೀಟರ್ ಹಾಲು ಇರುವುದು ಬೆಳಿಗ್ಗೆ ಮತ್ತು ಸಂಜೆ. ಇದನ್ನೆಲ್ಲವನ್ನು ಕೂಡ ಸೊಸೈಟಿಗೆ ಕೊಡ್ತೀವಿ? ಹೌದು, ಹಾಲಿನ ಡೈರಿ ಇದು ಮಹಿಳಾ ಹಾಲು ಉತ್ಪಾದಕರ ಸಂಘ ಅಂತ ಹೇಳಿ ಪೆರ್ಲಾಪಲ್ಲಿ ಇದ್ದ ಕಾರಣ ನಾವು ಮಹಿಳೆಯರ ಆದ ಕಾರಣ ಅಲ್ಲಿಗೆ ಹಾಲು ಹಾಕ್ತಾ ಇದ್ದೀವಿ. ನೀವು ನಡೆದುಕೊಂಡು ಹೋಗುವಷ್ಟು ದೂರದಲ್ಲಿ ಇದೆಯಾ? ಒಂದು 15 ನಿಮಿಷದ ಕಾರ್ಯ, ಹೋಗಿ ಬರ್ಲಿಕ್ಕೆ ಉಂಟು ಅಷ್ಟೇ. ನಡ್ಕೊಂಡು ಹೋಗೋದಾರಿ ಹೋಗ್ತೀವಿ. ಸ್ಕೂಟಿ ಇದೆ, ಸ್ಕೂಟಿಯಲ್ಲಿ ಹಾಲು ಕೊಡ್ತಾ ಇರ್ತೇವೆ. ಈಗ ಹೈನುಗಾರಿಕೆಯನ್ನು ಮಾಡ್ತೀರಿ, ಮನೆಯಲ್ಲಿ ಯಾರೆಲ್ಲ ಇದಕ್ಕೆ ಸಪೋರ್ಟಿವ್ ಇದ್ದಾರಾ? ನೀವು ಒಬ್ಬರೇ ಅದನ್ನು ಕೈಗೊಳ್ಳಿ? ಸಪೋರ್ಟ್ ಇದ್ದಾರೆ. ಹಸ್ಬೆಂಡ್ ಹುಲ್ಲು ತಂದು ಕೊಡುದು, ಹೆರ್ತು ಕೊಡುದು, ದನಗಳನ್ನು ಬೆಳಿಗ್ಗೆ ಎಲ್ಲ ಕಟ್ಟುದಿದ್ರೆ ಎಲ್ಲ ಅವರೇ ಕಟ್ತಾರೆ. ಮಕ್ಕಳು ಹಾಲು ತಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮೇವೇನು ಕೊಡ್ತೀರಿ? ಮೇವು ಅದೇ ದಂಟು ಹುಲ್ಲು, ಮತ್ತೆ ತೋಟದ ಹುಲ್ಲು, ಮತ್ತೆ ಬೈ ಹುಲ್ಲು. ಮತ್ತೆ ಈಗ ಒಂದು ಡೈರಿಯಲ್ಲಿ ಒಂದು ಬಂದಿದೆ, ಹುಲ್ಲು ಕಟ್ ಮಾಡಿ ಬರುವಂತದ್ದು 50 kg ಬರ್ತಾ ಉಂಟು. ಅದನ್ನು ಹಿಂಡಿಗೆ ಮಿಸ್ ಮಾಡಿ ಕೊಡುವಂತದ್ದು. ಹಿಂಡಿ ಸಿಗ್ತದೆ ಹಾಲ್ ಡೈರಿಯಲ್ಲಿ, ಅದನ್ನು ಯೂಸ್ ಮಾಡಿ ಕೊಡ್ತಾ ಇರ್ತೇವೆ. ಏನು ಹಿಂಡಿಯನ್ನೆಲ್ಲ ಬಳಸ್ತೀವಿ? ಹಿಂಡಿ ಅಂದ್ರೆ ನಾವು ಒಂದೇ ಡೈರಿದು ಒಂದೇ ಫುಡ್ ಮಾತ್ರ ಬಳಸುದು. ಮತ್ತೆ ಕ್ಯಾಲ್ಸಿಯಂ ಹುಡಿ ಅಷ್ಟೇ. ಈ ಹಿಂಡಿಯಲ್ಲಿ ಏನೆಲ್ಲ ಇದೆ ಗೊತ್ತಾ ನಿಮ್ಗೆ? ಹಿಂಡಿಯಲ್ಲಿ ಲವಣ ಇದೆಂತೆ, ಯೂರಿಯಾ ಮತ್ತೆ ಕಡ್ಲೆ ಎಲ್ಲ ತುಂಬಾ ಮಿಸ್ ಉಂಟು, ಒಳ್ಳೇದು ಉಂಟು ಅಂತೇಳಿ ಈಗ ಸರ್ವೆ ಆಗಿ ಅದು ಒಳ್ಳೆ ಪ್ರಮಾಣದಲ್ಲಿ ಇದೆ ಅಂತೇಳಿ ಸೆಲೆಕ್ಟ್ ಆಗಿ ಬಂದಿದೆ ನಂದಿನಿ ಫುಡ್. ಈಗ ಅಂಗಡಿಯಿಂದೆಲ್ಲ ತಗೊಳ್ತಾ ಇಲ್ಲ ನಾವು, ನಂದಿನಿ ಇದರಿಂದೆಲ್ಲ KFನವರದೇ ಫುಡ್ ಬರ್ತಾ ಇದೆ. ಅದು ಚೆನ್ನಾಗಿದೆ ಅಂತ ನೀವು ಕೂಡ ಹೇಳ್ತೀರಿ. ಇನ್ನು ಹಾಲಿನ ನಿರ್ವಹಣೆ ಮಾಡಬೇಕಲ್ಲ, ಹಾಲು ಕೆಡಬಾರ್ದು, ಇಷ್ಟೇ ಹೊತ್ತಿನೊಳಗೆ ಅದನ್ನು ಹಾಲು ಕರೆದು ಸೊಸೈಟಿಗೆ ತಲುಪಿಸಬೇಕು, ಇದನ್ನೆಲ್ಲ ಹೇಗೆ ಮಾಡ್ತೀರಿ? ಹೇಗೆ ಅದರ ಸಂಗತಿಗಳು ಒಂದಷ್ಟು ವಿವರಿಸಿ ನೋಡಿ. ಅಂದ್ರೆ 4 ಗಂಟೆಯಿಂದ 5:30ವರೆಗೆ ಹಾಲು ತೆಗೆಯುವಂತ ಕಾರ್ಯಕ್ರಮ ಸಂಜೆ ಇಟ್ಕೊಂಡಿದ್ದಾರೆ. ಬೆಳಿಗ್ಗೆ 7:30ಯಿಂದ 8:30 ಗಂಟೆವರೆಗೆ. ನಾವು ಅದರಿಂದ ಒಂದು 1/4 ಗಂಟೆ ಮುಂದೆ ಕರೆದು ಅದನ್ನು ಸ್ವಲ್ಪ ನೀರಲ್ಲಿ ಇಟ್ಟು ತಣ್ಣಗಾದ ಮೇಲೆ ಹಾಲು ಡೈರಿಗೆ ಕೊಡುವಂತ ಕ್ರಮ. ಸೋಸಿ ಎಲ್ಲ ಕೊಡ್ಬೇಕು, ಯಾಕಂದ್ರೆ ಅದಕ್ಕೆಲ್ಲ ಹಾತೆಗಳೆಲ್ಲ ಬೀಳಬಾರ್ದು ಅಂತೇಳಿ ಸೋಸಿ ಹಾಲನ್ನು ನಾವು ಹಾಲು ಡೈರಿಗೆ ಕೊಡ್ತೇವೆ. ಅಲ್ಲಿ ಸಹ ತುಂಬಾ ಟೈಮ್ ಇಟ್ಕೊಳ್ಳೋ ಹಾಗಿಲ್ಲ. ಅದಂದ್ರೆ ಅದು ಎಷ್ಟು ನಮ್ಮ ಕಡಿಶುವಲದಿಂದ ನೇರಳಕಟ್ಟಿಗೆ ಹೋಗುವಂತ ಟೈಮಿಗೆ ಅಡ್ಜಸ್ಟ್ ಆಗಿ ಇರುವಂತ ಟೈಮಿಗೆ ಅವರು ಅಡ್ಜಸ್ಟ್ ಮಾಡಿ ಕೊಂಡೋಗ್ಬೇಕು. ಅಲ್ಲಿ ಅವರು ಎಷ್ಟು ಅದನ್ನು ಇದರಲ್ಲಿ ತಂಪಾಗಿಡುವಂತಹ ಒಂದು ಸ್ಥಿರೀಕರಣ ಉಂಟಂತೆ, ಅದರಲ್ಲಿ ಇಟ್ಟು ಅದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೋಸ್ಕರ ಅವರ ಟೈಮಿಗೆ ಆಗುವ ನಮ್ಮದು ಹಾಲೆಲ್ಲ ಕೊಟ್ಟಾಗಿರ್ಬೇಕು. ಒಟ್ಟು ಹಾಲಿನ ಬಿಸಿ ಆರುವ ಮುನ್ನ ತಲುಪುವಲ್ಲಿಗೆ ತಲುಪಿಬಿಡ್ಬೇಕು. ಹೌದು ಅಲ್ವಾ? ಅದೇ. ಹಾಲಿನಲ್ಲಿ ಫ್ಯಾಟ್, ಹಾಲಿನಲ್ಲಿ ಡಿಗ್ರಿ, ಇದೆಲ್ಲ ಇದು ಎಷ್ಟಿರಬೇಕು? ನಿಮ್ಮದು ಹೇಗಿರ್ತದೆ? ಡಿಗ್ರಿ ಅಂದ್ರೆ 4.0, 4.12 ಎಲ್ಲ ಇದ್ರೆ ಹಾಲಿನ ದರ ಕೂಡ ಹೆಚ್ಚಿರ್ತದೆ. 3.5, 3.6 ಎಲ್ಲ ಕಡಿಮೆ ಇದ್ರೆ ಅಲ್ಲ ಹಾಲಿನ ದರ ಸ್ವಲ್ಪ ಕಡಿಮೆ ಆಗ್ತದೆ. ಅಂದ್ರೆ ಅದೇ ಫ್ಯಾಟ್ ಸ್ವಲ್ಪ ಹೆಚ್ಚಾಗಿ ಬಂದ್ರೆ ಒಳ್ಳೇದು. ಅಂದ್ರೆ ಹಾಲಿಗೆ ರೇಟ್ ಜಾಸ್ತಿ ಬರ್ತದೆ, 40 ರೂಪಾಯಿ 41ವರೆಗೆ ಬರ್ತದೆ. ಇಲ್ಲಂತಾದ್ರೆ 36, 38, 39 ರೂಪಾಯಿ ಎಲ್ಲ ಬೀಳ್ತದೆ. ಹಾಗೆ ಫ್ಯಾಟ್ ಹೆಚ್ಚು ಬರಬೇಕು, ಒಳ್ಳೆ ದರ ಸಿಕ್ಬೇಕಂದ್ರೆ ಏನು ಆಹಾರ ಕೊಡಬೇಕು ದನಗಳಿಗೆ? ಅಂದ್ರೆ ಅವರಿಗೆ ಅದಕ್ಕೆ ಒಂದು ಕಬ್ಬಿನ ಬೆಲ್ಲ ಒಂದು ಸಿಗ್ತದಂತೆ, ಅದನ್ನು ಡೈರಿಯವರು ಕೊಡ್ತಾರೆ. ಅದನ್ನು ಕೊಟ್ಟ ಸ್ವಲ್ಪ ಫ್ಯಾಟ್ ಬರ್ತದಂತೆ. ಕೆಲವು ದನಗಳಿಗೆ ಬರ್ತದೆ, ಎಚ್ಚಪ್ಪುಗಳಿಗೆಲ್ಲ ಸ್ವಲ್ಪ ಫ್ಯಾಟ್ಗಳೆಲ್ಲ ಕಡಿಮೆ ಬರ್ತದೆ. ಕೆಲವು ದನಗಳ ಮೇಲೆ ಇರ್ತದೆ. ನಮ್ಮದು ಊರಿನ ದನಗಳಾದ್ರೆ ಫ್ಯಾಟ್ ಎಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ. ಊರಿನ ದನಗಳನ್ನು ಕೂಡ ಸಾಕ್ತಾ ಇದ್ದೀರಾ? ಇಲ್ಲ, ಆದ್ರೆ ವಿಷಯ ಫ್ಯಾಟ್ ಹೆಚ್ಚು ಬರುದಂತಾದ್ರೆ ಊರಿನ ದನಗಳೆಲ್ಲ ಹಾಲು ಸ್ವಲ್ಪ ದಪ್ಪ ಆಗಿರ್ತದೆ ಅಂತ. ಊರಿನ ದನಗಳ ಮೇಂಟೈನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ, ಅಂದ್ರೆ ಹಾಲೆಲ್ಲ ಕಡಿಮೆ ಸಿಗ್ತದೆ ನಮ್ಗೆ. ಇದು ಅಂದ್ರೆ ಹಾಲಲ್ಲಿ ಉತ್ಪತ್ತಿ ಮಾಡುವವರು ಮಹಿಳೆಯರಾದ ಕಾರಣ ಈಗ ಎಚ್ಚಪ್ಗಳನ್ನು ದೊಡ್ಡ ದೊಡ್ಡ ದನಗಳನ್ನೇ ತಗೊಳ್ಬೇಕಾಗ್ತದೆ. ಯಾವ ತಳಿಯ ದನಗಳು ನಿಮ್ಮದು? ನಮ್ಮಲ್ಲಿ ಎಚ್ಚಪ್ ಮತ್ತು ಖಾಲಿ ಜರ್ಸಿ. ಇನ್ನು ಈ ದನಗಳಿಗೆ ಒಂದಷ್ಟು ರೋಗಗಳು ಬರ್ತವೆ ಅಲ್ವಾ? ಕೆಚ್ಚಲು ರೋಗ ಮುಖ್ಯವಾಗಿ,
ಗಂಟು ರೋಗ ಅಂತ ಒಂದು ಬಂದು ತುಂಬಾ ದನಗಳೆಲ್ಲ ಸಾಯೋ ಸ್ಥಿತಿಗೆ ಬಂದಿತ್ತು. ಈಗ ಅದಕ್ಕೆ ಆಯುರ್ವೇದಿಕ್ ಮದ್ದೆಲ್ಲ ಇದ್ದ ಕಾರಣ ಸ್ವಲ್ಪ ಈ ವರ್ಷ ಮತ್ತೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಡಾಕ್ಟರ್ನವರೇ ಬರ್ತಾರೆ. ಕಾಳುಬಾಯಿ ರೋಗ ಇಂಜೆಕ್ಷನ್, ಮತ್ತೆ ಅವುಗಳಿಗೆ ಯಾವ್ದು ಕಾಲಕ್ಕೆ ಯಾವ್ಯಾವ್ದು ಹುಳದ ಮದ್ದೆಲ್ಲ ಕೊಡಬೇಕು ಅದು ಮೆಡಿಸಿನ್ ಎಲ್ಲ ಈಗ ಪಶು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಸಿಗ್ತದೆ. ಮತ್ತೆ ಡಾಕ್ಟರ್ ಬಂದು ವಿಸಿಟ್ ಮಾಡ್ತಾ ಇರ್ತಾರೆ. ಇವಾಗ ಮೊದಲು ಎಲ್ಲ ಬರ್ತಾ ಇರ್ಲಿಲ್ಲ, ಈಗ ಎಲ್ಲ ವ್ಯವಸ್ಥೆಗಳೆಲ್ಲ ಸರಿಯಾಗಿದೆ. ಕೆಚ್ಚಲು ರೋಗ ಬಾರದ ಹಾಗೆ ಹೇಗೆ ತಡೆಗಟ್ಟಬಹುದು? ಕೆಚ್ಚಲು ರೋಗ ಬಡದಿಂದ ದನಗಳನ್ನು ಸ್ವಲ್ಪ ಸುರಕ್ಷಿತವಾಗಿ ನೋಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಸ್ವಲ್ಪ ಸಗಣಿ ಗಿಗಣಿ ಏನು ಇಲ್ಲದೆ ಸ್ವಲ್ಪ ಕ್ಲೀನ್, ನೊಣಗಳೆಲ್ಲ ಬರದ ಹಾಗೆ ಸ್ವಚ್ಛತೆಯಿಂದ ನೋಡ್ಕೊಳ್ಬೇಕಾಗ್ತದೆ. ಮುಂದೆ ತುಂಬಾ ಕೆಚ್ಚಲು ಬಾವು ಬರ್ತಾ ಇತ್ತು, ಆದ್ರೆ ಈಗ ಸ್ವಲ್ಪ ಕಡಿಮೆ ದನಗಳಿಗೆ. ಆ ರೀತಿ ಎಚ್ಚಪ್ಪುಗಳಿಗೆಲ್ಲ ಜಾಸ್ತಿ ಬರ್ತಾ ಇತ್ತಂತೆ ಮುಂದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ ಮಾತ್ರ. ಅದೇ ನಮ್ಮಲ್ಲಿ ಫಸ್ಟ್ ಒಂದೆರಡು ದನಗಳಿಗೆ ಆ ರೀತಿ ಆಗಿದೆ, ಈಗ ಪ್ರಾಬ್ಲಮ್ ಇಲ್ಲ ಅದ್ರದ್ದು. ನಾವಂದ್ರೆ ಹಾಲು ಕರೆದ ಕೂಡಲೇ ಅದರ ಕೆಚ್ಚಲನ್ನು ತಂದು ಕ್ಲೀನ್ ಮಾಡಿ ತೊಳೆದಲ್ಲೇ ಬಿಟ್ಟಿರ್ಬೇಕು. ಆಮೇಲೆ ಹಾಲು ಕರೆದ ಮೇಲೆ ಕೂಡಲೇ ಹುಲ್ಲು ಹಾಕಿದ್ರೆ ಒಳ್ಳೇದಂತೆ, ಅದ್ರ ಬೇಗ ಮಲಗ್ಲಿಕ್ಕೆಲ್ಲ ಬಿಡಬಾರ್ದು ಅಂತ ಕೆಲವರ ಅಭಿಪ್ರಾಯ, ಹಿರಿಯರ್ದು. ಹಾಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಹುಲ್ಲು ತಿಂತಾ ಇದ್ದು ನಿಂತ್ಕೊಂಡಿದ್ರೆ ಒಳ್ಳೇದು, ಆಮೇಲೆ ಅದು ಮಲಗಬೇಕು. ಇಲ್ಲದ್ರೆ ಸ್ವಲ್ಪ ರೋಗಾಣುಗಳೆಲ್ಲ ಅಟ್ಯಾಕ್ ಮಾಡ್ತದೆ ಹಾಲು ಕರೆದ ಕೂಡಲೇ. ಆ ರೀತಿ ಎಲ್ಲ ಭಾವನೆ ಉಂಟು, ಆಗಿರ್ಬೋದು, ಅದು ಸಹ ಇರಬಹುದು. ಇನ್ನು ಈ ಹಟ್ಟಿಯ ತಾಪಮಾನ ಕಾಪಾಡುದು, ಬೇಸಿಗೆಯಲ್ಲಿ ಫ್ಯಾನ್ ಹಾಕಬೇಕು ದನಗಳಿಗೆ, ನೀವು ಅದನ್ನು ಮಾಡ್ತೀರಾ? ಅಂದ್ರೆ ನಾವು ಈಗ ಫ್ಯಾನ್ ಹಾಕಿಲ್ಲ ಈವರೆಗೆ. ಅಂದ್ರೆ ನಮ್ಮದು ಹಟ್ಟಿ ಅರ್ಧ ಒಲಬ್ಲಕ್ಕೆಲ್ಲ ಕಟ್ಟಿ ಶೀಟ್ ಹಾಕಿ ಇರುವಂತದ್ದು, ಗಾಳಿ ಬೆಳಕೆಲ್ಲ ಚಂದ ಬರ್ತಾ ಇದ್ದ ಕಾರಣ ಹಾಗೆ. ಈಗ ಪಂಚಾಯತಿಂದ ಸಿಗ್ತಾ ಉಂಟು ಇದು ಶೀಟ್ ಹಾಕಿ ಎತ್ತರಕ್ಕೆ ಕಟ್ಟಿ ಫ್ಯಾನ್ ಎಲ್ಲ ಹಾಕುವಾಗಂತ ಒಂದು 30,000 ಉದ್ಯೋಗ ಖಾತ್ರಿ ಮುಖಾಂತರ ಸಿಗ್ತದೆ ದನಗಳಿಗೆ ಹಟ್ಟಿ ಮಾಡುದಾದ್ರೆ ಸಹ. ಸಂಪೂರ್ಣವಾದ ಸಬ್ಸಿಡಿ ರೂಪದಲ್ಲಿ? ಸಬ್ಸಿಡಿ ಅಂದ್ರೆ ಉದ್ಯೋಗ ಖಾತ್ರಿ ಮುಖಾಂತರ ಮಾಡ್ಬೇಕು ನಾವು. ಅಂದ್ರೆ ನಾವು ಈಗ ಜನ ಕೊಟ್ಟು ಮಾಡಿಸಿದ್ರೆ ಅದರ ಹಣ ನಮ್ಗೆ ಸಿಗ್ತದೆ. ಅಂದ್ರೆ ಈಗ ಅವರು ಶೀಟಿಗೆ ಕೊಡ್ತಾರ, ಅಲ್ಲಿ ಜನ ಅರ್ಧ ಮೆಟೀರಿಯಲ್ಗೆ ಕೊಡ್ತಾರೆ, ಅರ್ಧ ಕೆಲಸ ಮಾಡಿದಕ್ಕೆ ಮಜೂರಿ ತರ ಕೊಡ್ತಾರೆ, ಮತ್ತರ್ಧ ನೀವು ಕೊಡ್ಬೇಕು. ಸ್ವಲ್ಪ ನಾವು ಕೈಯಿಂದ ಹಾಕ್ಬೇಕಾಗ್ತದೆ. ಹಾಲಿನಲ್ಲಿ ನಿಮಗೆ ಒಳ್ಳೆ ಆದಾಯ ಬರ್ತದ? ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಸಾಕಾಗ್ತದೆ? ಈಗ ಹಾಲು ಹೊರಗಡೆಯಿಂದ ತರಬೇಕು ಅಂತಿಲ್ಲ, ಹೊರಗಿಂದ ತರುವುದಾದ್ರೆ ಒಂದು 50-55 ರೂಪಾಯಿ ಕೊಡ್ಬೇಕಾಗ್ತದೆ. ಈಗ ನಮ್ಮಲ್ಲಿ ಇದ್ದ ಕಾರಣ ನಾವು ಹಾಲು ಮನೆಯಲ್ಲಿ ಹಾಲು ಮೊಸರೆಲ್ಲ ಉಪಯೋಗ ಆಗ್ತದೆ ಪ್ರತಿಯೊಬ್ಬರಿಗೆ, ಮಕ್ಕಳಿಗೆ, ಮನೆಯವರಿಗೆಲ್ಲ ಹಾಗೆ. ಮತ್ತೆ ಅದರಿಂದ ಒಂದು 2-3 ದನ ಇದ್ರೆ ಒಂದು ದನದ ಖರ್ಚನ್ನು ದನಗಳಿಗೆ ಯೂಸ್ ಮಾಡಿ ಉಳಿದದನ್ನು ನಾವು ಮೇಂಟೈನ್ ಮಾಡ್ಬೋದು. ಅಂದ್ರೆ ಜನ ಮಾಡಿದ್ರೆ ನಾವೇ ನೋಡ್ಕೊಂಡ್ರೆ ಮಾತ್ರ ಹೈನುಗಾರಿಕೆಯಲ್ಲಿ ವ್ಯವಹಾರ ಲಾಭ ಬರುವಂತದ್ದು ಅಲ್ವಾ? ಇದಕ್ಕೆ ಇನ್ನು ಹೈನುಗಾರಿಕೆಯ ಇನ್ನೊಂದು ಅಂಗ ಅಂತ ಹೇಳಿದ್ರೆ ಗೊಬ್ಬರದ ಉತ್ಪಾದನೆ ಅಲ್ವಾ? ಗೊಬ್ಬರ ಇದನ್ನು ನೀವು ಮಾಡ್ತೀರಾ, ಮಾರ್ತೀರಾ? ಇದು ಹೇಗೆ? ಅಥವಾ ನಿಮ್ಮ ಕೃಷಿ ಇರುವ ಕಾರಣ ಕೃಷಿಗೆ ಇದು ಪೂರಕವಾಗಿ ಹೇಗೆ ಉಪಯೋಗ ಆಗ್ತದೆ? ಹೌದು, ದನದಿಂದ ಒಂದು ಲಾಭ ಅಂದ್ರೆ ಮನೆಗೆ ಹಾಲು ತಗೊಂಡು ಬರ್ಬೇಕು ಅಂತಿಲ್ಲ, ಅದರ ಹಣವನ್ನು ಉಳಿತಾಯ ಮಾಡಬಹುದು. ಹಾಗೆ ಅದರಿಂದ ಆಗುವಂತ ಸಗಣಿಯಿಂದ ನಾವು ಸಾವಯವ ಗೊಬ್ಬರವನ್ನು ರೆಡಿ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ನಮ್ಮಲ್ಲಿ ಕೃಷಿ ಇದ್ದ ಕಾರಣ ನಾವು ಕೃಷಿಗೆ ಉಪಯೋಗಿಸ್ತಾ ಇದ್ದೇವೆ. ಇಲ್ಲಂತಾದ್ರೆ ಅದನ್ನು ಇದು ಹೊರಗಡೆಗೆ ಹಣಕ್ಕೆ ಗೊಬ್ಬರವನ್ನು ಕೊಡಬಹುದು. ಬಟ್ಟಿಗೆ 60 ರೂಪಾಯಿ 70 ರೂಪಾಯಿ ಈಗ ಇದ್ದ ಕಾರಣ ದನದಿಂದ ಲಾಸ್ ಏನಿಲ್ಲ. ಅಂದ್ರೆ ಹೆಚ್ಚಿನವರು ಸಾವಯವ ಗೊಬ್ಬರವನ್ನೇ ಬಳಕೆ ಮಾಡಿ ತಗೊಳ್ತಾ ಇದ್ದಾರೆ. ಯಾಕೆಂದ್ರೆ ಗಿಡಗಳಿಗೆ ಒಂದು ಉತ್ತಮ ಫಲಿತಾಂಶ ಸಿಗ್ತದೆ ಅಂತ ಗೊತ್ತಿದ್ದ ಕಾರಣ ಸಾವಯವ ಗೊಬ್ಬರ ಮಾಡಿದ ಕಾರಣ ಅದರಿಂದ ಲಾಭ ಇರ್ತದೆ. ಹಾಲು ಡೈರಿಗೆ ಹಾಕಿದ ಕಾರಣ ಒಂದು ದನಗಳಿಂದ ಉತ್ಪತ್ತಿ ಉಂಟು. ಒಂದು ಮಹಿಳೆ ಸ್ವಾವಲಂಬಿಯಾಗಿ ಬದುಕುವುದಕ್ಕೆ ಹೈನುಗಾರಿಕೆ ಮಾಡಿ ಹೇಗೂ ಬದುಕಬಹುದು ಅಂತ ಖಂಡಿತ ತೋರಿಸಿಕೊಡ್ಬಹುದು. ಹೌದು, ಒಂದು ದನ ಮನೆಯಲ್ಲಿ ಇದ್ರೂ ಕೂಡ ಒಂದಷ್ಟು ಲಾಭ ಪಡಿಬಹುದು ಅಲ್ವಾ, ಮನೆಯ ಖರ್ಚು ಮುಗಿಸಿ. ಇನ್ನು ಕೋಳಿ ಸಾಕಣೆ ಮಾಡ್ತಾ ಇದ್ದೀರಿ ಅಲ್ವಾ? ಕೋಳಿ ಸಾಕಣೆಯ ಬಗ್ಗೆ ಹೆಚ್ಚಿನವರಿಗೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ಇರ್ಲಿಕ್ಕಿಲ್ಲ. ನಿಮ್ಮ ಅನುಭವಗಳು ಕೋಳಿ ಸಾಕಣೆಯ ಬಗ್ಗೆ ಏನು ಲಾಭದಾಯಕವಾದ, ಮತ್ತೆ ನೀವು ಸಾಕುವಂತ ಕೋಳಿಯ ಬೇರೆ ಬೇರೆ ತಳಿಗಳು, ಅದನ್ನು ಯಾಕೆ ಬೆಳೆಸ್ತಾರೆ, ಹೇಗೆ ಬೆಳೆಸ್ತಾರೆ, ಅದರ ಮಾರಾಟ ವ್ಯವಸ್ಥೆ ಹೇಗೆ? ಕೋಳಿ ಫಾರ್ಮು ಉಂಟು ನಮ್ಮಲ್ಲಿ. ಒಂದು 2,000 ಮರಿಗಳನ್ನು ಸಾಕುವಂತ ಒಂದು ಸೆಡ್ ಇದೆ. ಅಂದ್ರೆ ಅದರಲ್ಲಿ ಇದು ಬಿಳಿ ಕೋಳಿ ಬರ್ತದೆ, ಬಾಯ್ಲರ್ ಅಂತೇಳಿ. ಏನದು ಬಾಯ್ಲರ್ ಕೋಳಿ? ಬಾಯ್ಲರ್ ಕೋಳಿ ಅಂದ್ರೆ ಅದರಂದ್ರೆ ಒಂದು 40 ದಿನ ಸಾಕಿದ ಕೂಡಲೇ ಅದು ತೆಗೆದು ಪುನಃ ಸೆಡ್ ಕ್ಲೀನ್ ಮಾಡಿ ಪುನಃ ಮರಿ ಹಾಕ್ಲಿಕ್ಕೆ ಆಗ್ತದೆ. 40 ದಿನದಲ್ಲಿ ಬೆಳೀತದೆ. ಅದಂದ್ರೆ ಪದಾರ್ಥ ಮಾಡ್ಲಿಕ್ಕೆ ಕೋಳಿ ಎಲ್ಲ ಅಂಗಡಿಗೆಲ್ಲ ಹೋಗ್ತದಲ್ಲ, ಅದಕ್ಕೆ ವ್ಯವಸ್ಥೆ ಮಾಡುವಂತದ್ದು ಬಾಯ್ಲರ್ ಕೋಳಿಗಳು. ಅದು ಅಂದ್ರೆ ಚಿಕ್ಕ ಮರಿಯನ್ನು ತಕೊಂಡು ಬಂದು ಕರೆಂಟ್ ಅಲ್ಲಿ ಒಂದು 8 ದಿನ ಇಟ್ಟು ಆಮೇಲೆ ಅವುಗಳನ್ನು ಹೊರಗೆ ಬಿಟ್ಟು 42 ದಿನ ಸಾಕಿದ ಕೂಡಲೇ ಒಂದು 2-2.5 kg ಇಳುವರಿ ಬರ್ತದೆ. ಅದು ಒಂದು ಕೋಳಿ 2.5 kg, ಒಂದು 800 ಅದು ಬಂದಾಗೆ ಫುಡ್, ಅದು ಎಷ್ಟು ಫುಡ್ ತಿಂತದೋ ಅದ್ರ ಮೇಲೆ ಡಿಪೆಂಡ್ ಆಗಿ ಇರ್ತದೆ. ಒಂದು 800ರಿಂದ 200-200 ಬೆಳೀತದೆ 40 ದಿನದಲ್ಲಿ. ಹಾಗೆ ಮತ್ತೆ ಈಗ ಒಂದು ಕೋಳಿಯನ್ನು ನೀವು ಮಾರಿದ್ರೆ
ಎಷ್ಟು ಕೆಜಿ ಆಗ್ತದೆ, ಅದಕ್ಕೆ ಎಷ್ಟು ರೇಟ್ ಸಿಗಬಹುದು ಈಗ ಪ್ರಸ್ತುತ? ಅಂದ್ರೆ ನಾವು ಹೀಗೆ ಮಾರುದಂತಾದ್ರೆ, ಬೇರೆ ನಾವೇ ಹೊರಗಿನವರಿಗೆ ಮಾರುದಂತಾದ್ರೆ ಇಳುವರಿ ಜಾಸ್ತಿ ಇರ್ತದೆ. ಯಾಕಂದ್ರೆ ನಾವು ಹೇಳಿದ ರೇಟಿಗೆ ಅವರು ಕೊಡ್ತಾರೆ. ಇದೀಗ ಅವರೇ ಬಂದು ಕೊಂಡೋದ ಕಾರಣ ಕೆಜಿಗೆ ಇಷ್ಟು ಇಟ್ಟು ಅವ್ರು ಕೊಡುದು. ಅಂದ್ರೆ ಫುಡ್ ಎಲ್ಲ ಅವರೇ ಕೊಡ್ತಾರಲ್ಲ, ಅಂದ್ರೆ ಕೋಳಿ ಮರಿಯಿಂದ ಹಿಡಿದದು ಎಲ್ಲ ಅವ್ರದೇ ಸಪ್ಲೈ. ಹಾಗೆ ಫಾರ್ಮಿನವರಿಗೆಲ್ಲ ಆ ರೀತಿ ಕೊಡ್ತಾರೆ. ನಾವೇ ಸಾಕುದು ಅಂತಾದ್ರೆ ಈಗ ಸಪರೇಟ್ ನಾವೇ ನಮ್ಮ ಹಣದಿಂದಲೇ ಮಾಡುದಂತಾದ್ರೆ ಹಾಗೆ ಅದಕ್ಕೆ ಫುಡ್ ಎಲ್ಲ ನಾವೇ ತಗೊಳ್ಬೇಕು. ಹಾಗಿದ್ರೆ ಒಂದು ಕೋಳಿಯನ್ನು ಒಂದು ಕೋಳಿಯನ್ನು ನಾವು ಕೆಜಿ 100-150ಕ್ಕೆಲ್ಲ ಮಾರ್ಲಿಕ್ಕೆ ಆಗ್ತದೆ. ಬಾಯ್ಲರ್ ಕೋಳಿ ಆಯ್ತು. ಇನ್ನೊಂದು ಕೋಳಿ ಯಾವುದು? ಇನ್ನೊಂದು ಊರು ಕೋಳಿಗಳು. ಊರು ಕೋಳಿಗಳಂದ್ರೆ ನಾವೇ ಮನೆಯಲ್ಲಿ ಮೊಟ್ಟೆ ಇಡಿಸಿ ಅದನ್ನು ಕಾವು ಕೊಡಿಸಿ ನಾವೇ ಮರಿಗಳನ್ನು ಮಾಡುದು. ಹಾಗೆ ಅದಕ್ಕೆ ಅದರ ರೇಟ್ ಜಾಸ್ತಿ ಇರ್ತದೆ. ಅಂದ್ರೆ ಕೆಜಿಗೆ 450 ಇರ್ತದೆ. ಹೆಣ್ಣು ಕೋಳಿಗಳಿಗೆ 850 ಎಲ್ಲ ಇರ್ತದೆ. ಅದಂದ್ರೆ ಕೆಲವು ದೊಡ್ಡ ದೊಡ್ಡ ಕೋಳಿ ತಕೊಂಡು ಹೋಗ್ತಾರೆ, ಅದಕ್ಕೆ ಅದರ ಪಾರ್ಟಿಗಳು ಇರ್ತದೆ. ಹೇಗೆ ಅದು ಬಾಯ್ಲರ್ ಕೋಳಿ ಹೆಚ್ಚು ರುಚಿ ಅಲ್ಲ ಈ ನಾಟಿ ಊರ ಕೋಳಿಗಳು? ನಾಟಿ ಕೋಳಿ ಹೆಚ್ಚು ರುಚಿ. ಬಾಯ್ಲರ್ ಕೋಳಿ ಎಲ್ಲ ಒಂಥರ ಇಂಜೆಕ್ಷನ್ ಅದರಲ್ಲಿ ಎಲ್ಲ ಬೆಳೆಯುವಂಥದ್ದು. ಈ ಊರು ಕೋಳಿಗಳೆಲ್ಲ ಆದ್ರೆ ನಾವು ಯಾವ್ದು ಹಾಕ್ತೇವಾ, ಭತ್ತ ಅಕ್ಕಿ ಅದನ್ನೇ ತಿಂದು ಅದೇ ಬೆಳೆಯೋದು. ಆದ ಕಾರಣ ರುಚಿ ಅದು ಇದೆಲ್ಲ ಏನಿದ್ರು ನಾಟಿ ಕೋಳಿಯೇ. ಹಾಗೆ ಈ ಕೋಳಿಗಳನ್ನು ಹೇಗೆ ನೀವು ಸಂರಕ್ಷಿಸಿ ಇಡ್ತೀರಿ? ತುಂಬಾ ಸೆಕೆ ಕಾಲದಲ್ಲಿ ಏನು ಮಾಡ್ತೀರಿ ಅವುಗಳಿಗೆ? ಸೆಕೆ ಕಾಲದಲ್ಲಿ ಇದು ಬಾಯ್ಲರ್ ಕೋಳಿಯಲ್ಲಾದ್ರೆ ಕರೆಂಟ್ ಮುಖಾಂತರವೇ ಅವುಗಳಿಗೆ ಹಗಲು ರಾತ್ರಿ ಕರೆಂಟೇ ಬೇಕಾಗ್ತದೆ. ಮತ್ತೆ ಶೀತಲೀಕರಣ. ಹೌದು, ಇದು ಬಿಸಿಲು ಕಾಲಕ್ಕೆ ಫ್ಯಾನ್ ಹಾಕ್ತಾನೆ ಇರ್ಬೇಕಾಗ್ತದೆ. ಅಂದ್ರೆ ಅದೇ ಬಾಯ್ಲರ್ ಕೋಳಿಯನ್ನು ಸಾಕುದಂತಾದ್ರೆ. ಹಾಗೆ ನಮ್ಮ ಊರು ಕೋಳಿಗಳನ್ನು ಸಾಕುದಾದ್ರೆ ಅದಕ್ಕೆ ಕರೆಂಟ್ ಬೇಕು ಅಂತಿಲ್ಲ, ಫ್ಯಾನ್ ಬೇಕು ಅಂತಿಲ್ಲ. ಅವುಗಳನ್ನೊಂದು ಸೆಡ್ ಅಲ್ಲಿ ಬಿಟ್ಟು ಬಿಟ್ರೆ ಅವುಗಳೇ ಅವರಾಗಿ ಹಾಯಾಗಿರ್ತವೆ. ಅದಕ್ಕೆ ಯಾವುದೇ ಇದು ಬೇಕು ಅಂತಿಲ್ಲ. ಈ ನಾಟಿ ಕೋಳಿ ಒಂದು ಸಲಕ್ಕೆ ಎಷ್ಟು ಮೊಟ್ಟೆ ಇಡ್ತದೆ ಮತ್ತು ಎಷ್ಟು ಮೊಟ್ಟೆಗಳು ಅದರಲ್ಲಿ ಮರಿಗಳಾಗಿ ಮತ್ತೆ ಬೆಳೀತವೆ? ದಿನಕ್ಕೆ ಒಂದೊಂದು ಮೊಟ್ಟೆ ಇಟ್ಟು ಒಂದು 15-20 ಮೊಟ್ಟೆ ಕೆಲವು ಹೇಟೆಗಳು ಇಡ್ತದೆ. ಈಗ ನಮ್ಮನೇಲಿ ಇರುವಂತದ್ದು 15 ಮೊಟ್ಟೆ ಇಡ್ತದೆ. ಅದನ್ನು ನಾವು ಇದನ್ನು ಮೊಟ್ಟೆಗೆ ಕಾವು ಕೊಟ್ಟು ಮರಿ ಮಾಡಿಸಿದ್ರೆ ಒಂದು 10-12 ಮರಿಗಳೆಲ್ಲ ಆಗ್ತದೆ. ಮತ್ತೆ ಮರಿಗಳನ್ನೇ ನಾವು ಸಪರೇಟ್ ಬಿಟ್ಟು ಹೇಟೆಯನ್ನು ಹೊರಗೆ ಬಿಟ್ರೆ ಮರಿಗಳನ್ನು ಒಂಥರ ಬಂದಲ್ಲಿ ಸ್ವಲ್ಪ ದಿನ ಬೆಳೆಸ್ಲಿಕ್ಕೆ ಆಗ್ತದೆ. ಅಂದ್ರೆ ಹೊರಗಡೆ ಹೋದ್ರೆ ಎಲ್ಲ ಕೊಂಡೋಗ್ತದಲ್ಲ ಅಂತ ಒಂದು ಇರ್ತದೆ. ಹಾಗೆ ಈ ಹೈನುಗಾರಿಕೆ, ಕೋಳಿ ಸಾಕಣೆ ಇವೆಲ್ಲ ಇರುವಾಗ ನೀವು ಇಡೀ ದಿನ ಇದರ ಕೆಲಸ ಮಾಡಿಕೊಂಡಿರ್ಬೇಕಾಗ್ತದಲ್ವಾ? ಹೌದು, ಸ್ವಲ್ಪ ಅದರ ಕಡೆ ಗಮನ ಜಾಸ್ತಿ ಕೊಡ್ಬೇಕಾಗ್ತದೆ. ದನಗಳಿಗೆ ಸಹ ಬೆಳಿಗ್ಗೆ ಸಂಜೆ ಅದರ ಹೊತ್ತಿಗೆ ಆಗುವಾಗ ವ್ಯವಸ್ಥೆ ಮಾಡಬೇಕು. ಕೋಳಿಗಳಿಗೆ ಸಹ ವ್ಯವಸ್ಥೆಯನ್ನು ನಾವು ಮಾಡಲೇಬೇಕಾಗ್ತದೆ. ಈ ಕೋಳಿಗಳಿಗೆ ಏನು ಆಹಾರ ಹೇಳಿ? ಕೋಳಿಗಳಿಗೆ ಅದೇ ಬಾಯ್ಲರ್ ಕೋಳಿಗಳಿಗೆ ಅವರು ಕೊಡುವಂತ ಫುಡ್ಗಳೇ ಇರ್ತದೆ. ನಾವು ಊರಲ್ಲಿ ಸಾಕಿದಕ್ಕೆ ಭತ್ತ ಮತ್ತೆ ಬಾಜೀರ ಅಂತ ಒಂದು ಬರ್ತದೆ ಈಗ ಅಂಗಡಿಯಲ್ಲಿ, ಬಾಜೀರ ಅಕ್ಕಿ, ಆ ಫುಡ್ ಅನ್ನು ಕೊಡ್ತೇವೆ. ಅವುಗಳನ್ನು ತಂದೆ ರಚಿ ಬಿಟ್ರೆ ಆಯ್ತಾ? ಬಿಟ್ರೆ ಆಯ್ತು. ಇನ್ನು ಉಳಿದ ಹಾಗೆ ಬೇರೆ ಏನು ಕೃಷಿ ಮಾಡ್ತೀರಿ ಭಾರತೀಯವರೇ? ಅಡಿಕೆ ತೋಟ ಉಂಟು ಸ್ವಲ್ಪ. ಅಡಿಕೆ ತೋಟ ನಾವು ಸ್ವಲ್ಪ ನೋಡ್ಕೊಳ್ತಾ ಇದ್ದೇವೆ. ಅದಕ್ಕೆ ನಮ್ಮಲ್ಲಿ ಹಟ್ಟಿ ಗೊಬ್ಬರ ಇದ್ದ ಕಾರಣ ಹಟ್ಟಿ ಗೊಬ್ಬರವನ್ನೇ ಹಾಕ್ತಾ ಇದ್ದೇವೆ. ಹಾಗೆ ಇದು ರಾಸಾಯನಿಕ ಕೀಟ ಎಲ್ಲ ತಂದು ಹಾಕುದು ಕಡಿಮೆ. ಈಗ ಮದ್ದು ಬಿಡುದು, ಅಡಿಕೆ ಕೀಳುದು ಇದಕ್ಕೆಲ್ಲ ಜನ ಮಾಡುದಿಲ್ಲ? ಜನ ಮಾಡ್ಬೇಕಾಗ್ತದೆ. ಅಡಿಕೆ ಈಗ ಮದ್ದು ಬಿಡುವಂತ ಟೈಮಿಗೆ ಮದ್ದು ಬಿಡ್ಲಿಕ್ಕೆ ಜನ ಮಾಡ್ಬೇಕು, ಅಡಿಕೆ ತೆಗೆಯುವಾಗ ಜನ ಮಾಡ್ಬೇಕಾಗ್ತದೆ. ತೋಟದ ಕೆಲಸಕ್ಕೆ ಒಂದಿಬ್ರು ಇದ್ರೆ ಮತ್ತೆ ನಾವೇ ಅವರ ಒಟ್ಟಿಗೆ ನಾವು ಸೇರ್ಕೊಂಡು ಮಾಡ್ತಾ ಇರ್ತೀವಿ. ಅಡಿಕೆ ಮರಕ್ಕೆ ರೋಗ ಬಾಧೆಗಳು ಉಂಟಾಗ್ತವಲ್ಲ, ಅಡಿಕೆ ಮರವನ್ನು ಹಾನಿ ಮಾಡುತ್ತವೆ ಅಥವಾ ಫಸಲಿಗೆ ಹಾನಿ ಆಗ್ತದೆ, ನೀವು ಅದಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ? ಅಡಿಕೆ ಗಿಡಗಳು ಈ ಬಾರಿ ಸ್ವಲ್ಪ ಜಾಸ್ತಿ ಕೆಲವು ಬುಡದಿಂದಲ್ಲ ಮೇಲೆ ಕೊಡಿ ಅಡಿಕೆ ಆಗುವಂಥದ್ದು, ಸಿರಿ ಬರುವಂಥದ್ದಕ್ಕೆ ಏನೋ ಒಂದು ರೋಗ ಇದ್ದ ಕಾರಣ ಹಳದಿ ರೋಗ ಮತ್ತೆ ಎಳೆಚುಕ್ಕಿ ರೋಗ ಎಲ್ಲ ತುಂಬಾ ಬಂದಿತ್ತು. ನಿಮ್ಮ ತೋಟಕ್ಕೂ ಬಂದಿದೆ? ಹೌದು, ಪ್ರತಿಯೊಬ್ಬರದ್ರಲ್ಲಿ ತೋಟದಲ್ಲಿ ಸಹ ಒಂದು 4-5 ಗಿಡ, ಒಂದು 10 ಗಿಡ ಹೋದದೇ ಜಾಸ್ತಿ. ಆದ್ರೆ ಅದಕ್ಕೆ ಮದ್ದು ಸರಿಯಾಗಿ ಸಿಗದ ಕಾರಣ ಗಿಡಗಳೆಲ್ಲ ಹಾಳಾಗಿದೆ. ಅದು ಕೆಲವು ಈಗ ಹೇಳ್ತಾ ಇದ್ರೆ ಅದಕ್ಕೆ ಸುಣ್ಣ ಎರಚಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ. ಮಳೆ ಬಿದ್ದ ಕೂಡಲೇ ಅದು ಆ ರೋಗ ತನ್ನಷ್ಟಿಗೆ ನಿಂತಿದೆ. ಈಗ ಎಲೆಚುಕ್ಕಿ ರೋಗ ನಿಂತಿದೆ. ಅದಕ್ಕೆ ಸಹ ಅದೇ ಮದ್ದು ಮೆಡಿಸಿನ್ ಅಂತ ಇತ್ತಂತೆ, ಆದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಕೊಡುವಂತ ಟೈಮ್ಗೆ ಅದು ಯಾವ ರೀತಿ ಕೊಡ್ಬೇಕು ಅಂತ ಫಸ್ಟ್ ಬಂದ ಕಾರಣ. ಹೌದು. ಮತ್ತೆ ಈಗ ಅಡಿಕೆ ರೋಗಕ್ಕೆ ಅದೇ ಸುಣ್ಣ ಮೈಲ್ತುತ್ತು ಹಾಕಿ ಸ್ಪ್ರೇ ಮಾಡುವಂತದ್ದು. ಇದು ಅಡಿಕೆ ಎಷ್ಟಿದೆ ನಿಮ್ಮಲ್ಲಿ? ಈಗ ನಮ್ಮಲ್ಲಿ ಒಂದು 300 ಗಿಡ ಇದೆ. ಅಡಿಕೆ ಗಿಡ ಬರುವಂತದ್ದು ಒಂದು 100 ಗಿಡಗಳು ಮಾತ್ರ. ಅದರಲ್ಲಿ ಸಿಕ್ಕುವ ಆದಾಯ ಸುಮಾರಾಗಿ ಸಾಕಾಗಬಹುದು ಈಗಿನ ರೇಟಿಗೆ ಹೋಲಿಸಿದ್ರೆ? ಸ್ವಲ್ಪ ಅಡಿಕೆಗೆ ರೇಟ್ ಇದ್ದ ಕಾರಣ ಸ್ವಲ್ಪ ವ್ಯವಸ್ಥೆ ಕರೆಕ್ಟ್ ಆಗಿರ್ತದೆ. ಜಾಸ್ತಿ ಉಂಟು ರೇಟ್. ತೆಂಗಿನಕಾಯಿ ಸಹ ಒಳ್ಳೆ ರೇಟಿಗೆ ಬಂದ ಕಾರಣ ಈಗ ತೆಂಗು ಕೂಡ ಬೆಳಿತೀರಾ? ಒಂದು 3-4 ಗಿಡಗಳು ಮಾತ್ರ ಇರುದು. ಈಗ ನಟ್ಟದೊಂದು 4-5 ಗಿಡಗಳು ಉಂಟು ಅಷ್ಟೇ. ಆದ್ರೂ ನಿಮ್ಮ ಖರ್ಚುಗಳದ್ದು ಒಂದಷ್ಟು ಮಾರ್ಲಿಕ್ಕೆ ನಮ್ಮ ಖರ್ಚಿಗೆ ಹೋಗಿ ಮಾರುವಷ್ಟು ಸ್ವಲ್ಪ ತೆಂಗಿನಕಾಯಿ ಒಂದು 5 ಮರದಲ್ಲಿ ಆದ್ರೂ ಆಗ್ತದೆ. ಇವಾಗ ರೇಟ್ ತುಂಬಾ ಒಳ್ಳೇದು ಉಂಟು ತೆಂಗಿನಕಾಯಿ. ಗಿಡಗಳಿದ್ದವರಿಗೆ ಆದ್ರೆ ಒಳ್ಳೆ ರೇಟ್. ಇನ್ನು ನಟ್ಟು ಆಗುವಾಗ ರೇಟ್ ಉಳಿತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಹಾವಳಿಂದಾಗಿ ಸ್ವಲ್ಪ ತೆಂಗಿನಕಾಯಿ ಎಲ್ಲ ತುಂಬಾ ಮಂಗಗಳೆಲ್ಲ ತೆಗೆದು ಹಾಕಿದ ಕಾರಣ ಈ ಸರಿ ರೇಟ್ ಆದದ್ದು ಅಂತ ನನ್ನ ಅನಿಸಿಕೆ. ಇನ್ನು ಹೇಳ್ತಾರೆ ಸಿಯಾಳ ಮಾನ್ಯ ಮಾರ್ತಾ ಇದ್ದಾರೆ, ತೆಂಗಿನಕಾಯಿ ಬೆಳಿಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಸಿಯಾಳಕ್ಕೆ ಒಂದು 35-40 ರೂಪಾಯಿ ರೇಟ್ ಕೊಡ್ತಾರೆ ಅಂತ ಆಗುವಾಗ ಸಿಯಾಳವನ್ನೇ ತೆಗೆದು ಮಾರ್ತಾರೆ. ಹಾಗೆ ತೆಂಗಿನಕಾಯಿ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಹೌದು,
ಕೃಷಿಕ ಮಹಿಳೆಯಾಗಿ ಇಷ್ಟೆಲ್ಲ ಮಾಡ್ತೀರಿ, ಮತ್ತೇನೇನು ಚಟುವಟಿಕೆಗಳಿವೆ? ಬೇರೆ ಚಟುವಟಿಕೆ ಅಂದ್ರೆ ಎಲ್ಲ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲಿ ಇದ್ದ ಕಾರಣ ಪ್ರತಿಯೊಂದು ದಿನವೂ ಮೀಟಿಂಗ್ ಮುಗಿತಾನೆ ಇಲ್ಲ. ಪಂಚಾಯತಲ್ಲೂ ಇದ್ದೇನೆ, ಆದ ಕಾರಣ ಪಂಚಾಯತ್ ಇದೆ. ಯಾವ್ದು ನಿಮ್ಮದು ಪಂಚಾಯತ್ ಹೆಸರು ಹೇಳಿ ಅಂತ? ಪಂಚಾಯತ್ ಕಡೀಶ್ವರ ಗ್ರಾಮ ಪಂಚಾಯತ್. ಪಂಚಾಯತ್ ಬಗ್ಗೆ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ ನಾನು. ಅಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಈಗ ನಮ್ಮದು 5ನೇ ವರ್ಷದಲ್ಲಿ ಇದ್ದೇವೆ ಪಂಚಾಯತ್ ಸದಸ್ಯರಾಗಿ. ಈಗ ಪಂಚಾಯತ್ ಅಧ್ಯಕ್ಷ ಆಗಿ ಕಾರ್ಯನಿರ್ವಹಿಸಿಕೊಂಡಿದ್ದೇನೆ. ಈಗ ಪಂಚಾಯತ್ ನಮ್ಮ ಅವಧಿಗೆ ಬಂದ ಮೇಲೆ ಈಗ ನಮ್ಮದು ಪಂಚಾಯತ್ ಅಲ್ಲಿ ಒಂದು ಪ್ರಗತಿ ಸೌಧ ಅಂತ ಒಂದು ಪಂಚಾಯತ್ ಹೊಸ ಬಿಲ್ಡಿಂಗ್ ಅನ್ನು ನಾವು ಈಗ ಓಪನ್ ಮಾಡಿದ್ದೇವೆ. 68 ಲಕ್ಷ ಹಣ ಇದು ಮಾಡಿ ಪಂಚಾಯತ್ ಹೊಸತು ಕಟ್ಟಿದ್ದೇವೆ. ಅಂದ್ರೆ ನಮ್ಮದು ಸಣ್ಣ ಒಂದು ಇದು ಬಂದಿತ್ತು ಉದ್ಯೋಗ ಖಾತ್ರಿ ಮುಖಾಂತರ ಪಂಚಾಯತ್ ನಿರ್ಮಾಣ ಮಾಡ್ಲಿಕ್ಕೆ, ಅದರಲ್ಲಿ ಇದ್ದೇವೆ ಇಷ್ಟು ವರ್ಷ. ಈ ಸರಿ ನಾವು ನಮಗೆ ಬಂದಂತ ಪಂಚಾಯತ್ ಅವಾರ್ಡ್ಗಳ ಮುಖಾಂತರ ಅಂದ್ರೆ ಅಮೃತ ಮಹೋತ್ಸವ ಅಂತ ಹೇಳಿ 25 ಲಕ್ಷ ಪಂಚಾಯತ್ಗೆ ಅನುದಾನ ಬಂದಿತ್ತು. ಗಾಂಧಿ ಪುರಸ್ಕಾರ 2 ಸಾರಿ ಬಂತು 5 ವರ್ಷದಲ್ಲಿ. ಹಾಗೆ ಅದರಲ್ಲಿ 10 ಲಕ್ಷ ಅನುದಾನ ಬಂದಿತ್ತು. ಹಾಗೆ ಆ ಹಣವನ್ನು ಮತ್ತೆ ತೆರಿಗೆ ಮುಖಾಂತರ ಬಂದಂತ ಹಣಗಳನ್ನೆಲ್ಲ ವ್ಯವಸ್ಥೆ ಮಾಡಿ ನಾವು ಇವತ್ತು ಒಂದು ತಾಲೂಕು, ಜಿಲ್ಲೆ, ದಕ್ಷಿಣ ಕನ್ನಡ ಒಂದು ಗುರುತಿಸುವಂತ ಪಂಚಾಯತ್ ಅನ್ನು ನಾವು ಇವತ್ತು ನಮ್ಮ ಕಡೇಶ್ವರ ಗ್ರಾಮದಲ್ಲಿ ಮಾಡಿದ್ದು ನಮ್ಗೆ ತುಂಬಾ ಸಂತೋಷ ಉಂಟು. ಯಾಕೆಂದ್ರೆ ಹಳ್ಳಿ ಪ್ರದೇಶದಲ್ಲಿ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ಈಗ ಒಂದು ಪ್ರತಿಯೊಂದು ಗ್ರಾಮ ಪಂಚಾಯತ್ ಗುರುತಿಸುವಂತ ಒಂದು ಪಂಚಾಯತ್ ಬಿಲ್ಡಿಂಗ್ ನಮ್ಮಲ್ಲಿ ಇದೆ ಅಂತ. ಒಳ್ಳೆ ವಿಷಯ. ಇತ್ತೀಚೆಗೆ ಏನೋ ಪ್ರಶಸ್ತಿ ಕೂಡ ಬಂದ ಹಾಗೆ? ಹೌದು, ನಮ್ಮಲ್ಲಿ ಅದೇ ಪಂಚಾಯತಿಗೆ 5 ವರ್ಷದಲ್ಲಿ ಹಲವಾರು ಪ್ರಶಸ್ತಿಗೆ ಬಂತು. ಪಂಚಾಯತ್ ಮುಖಾಂತರ ನಾವು ಮಾತೃ ಸಂಜೀವಿನಿ ನಡೆಸಿಕೊಂಡಿದ್ದ ಕಾರಣ ಸ್ವಚ್ಛ ಸಂಕೀರ್ಣ ಘಟಕಕ್ಕೆ ಸಹ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ. ಹಾಗೂ ಕೇಂದ್ರ ಸರ್ಕಾರ ಕೂಡ ನಮ್ಮ ಮಹಿಳಾ ಸಬಲೀಕರಣ, ಮಹಿಳಾ ಡ್ರೈವರ್ಗಳನ್ನು ಇಟ್ಕೊಂಡು ಸ್ವಚ್ಛ ಸಂಕೀರ್ಣ ಘಟಕ ನಡೆಸ್ತಾ ಇದ್ದ ಕಾರಣ ಅವಾರ್ಡ್ ಕೊಟ್ಟಿದೆ. ಒಬ್ಬ ಪಂಚಾಯತ್ ಅಧ್ಯಕ್ಷೆಯಾಗಿ ನಿಮಗೆ ಇದೆಲ್ಲ ತುಂಬಾ ಖುಷಿ ಕೊಡುವಂತ ಸಂಗತಿಗಳು. ಮೊನ್ನೆ ಪೇಪರ್ ಅಲ್ಲಿ ಬಂದಿದೆ, ನಮ್ಮ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಬಾಳೆ ಕೃಷಿ ಮಾಡಿದ್ದು, ತರಕಾರಿ ಮಾಡಿದ್ದು, ಪಂಚಾಯತ್ ಕನಸನ್ನು ನನಸು ಮಾಡಿದೆ. ಅಂದ್ರೆ ಪಂಚಾಯತ್ ನೆನೆಸಿರ್ಲಿಕ್ಕಿಲ್ಲ ಈ ರೀತಿ ಆಗ್ಬೋದು ಅಂತೇಳಿ ಅದನ್ನು ಮೀರಿ ಪಂಚಾಯತಿದ ಮಾತೃ ಸಂಜೀವಿನಿ ಒಕ್ಕೂಟ ನಡೆಸಿಕೊಂಡು ಬಂದಿದೆ ಅಂತ ತುಂಬಾ ಸಂತೋಷ ಪಟ್ಟು ನಮ್ಮ PDO ಅವರು ಪೇಪರ್ ಅಲ್ಲಿ ಕೊಟ್ಟಿದ್ರು. ಇದು ಎಲ್ಲ ಮಹಿಳೆಯರಿಗೆ ಕೂಡ ಒಂದು ಪ್ರೇರಣೆ ಅಲ್ವಾ? ಭಾರತೀಯವರೇ, ಈಗ ನಿಮ್ಮ ಪಂಚಾಯತ್ ಅಲ್ಲಿ ರುದ್ರಭೂಮಿ ಕೂಡ ಇದೆ ಅಂತಲ್ವಾ? ಇದನ್ನ ನಿರ್ವಹಣೆ ನೀವೇ ಮಾಡ್ತೀರಾ? ಪಂಚಾಯತ್ ಅಧ್ಯಕ್ಷೆಯಾಗಿ ನಿಮಗೆ ಇದರ ಜವಾಬ್ದಾರಿಗಳು ಎಷ್ಟಿವೆ? ಅದರ ನಿರ್ವಹಣೆ ನಾವು ಮಾಡ್ತಾ ಇಲ್ಲ. ಅದಕ್ಕೆ ಎಲ್ಲಿದೆ ಈ ರುದ್ರಭೂಮಿ? ನಮ್ಮ ಕಳಿಶೋಲ ಗ್ರಾಮದಲ್ಲಿ ಕೊರತಿಗುರಿ ಎಂಬ ಇದರಲ್ಲಿ ಸ್ವಚ್ಛ ಸಂಕೀರ್ಣ ಘಟಕದ ಹತ್ತಿರವೇ ನಮ್ದು ರುದ್ರಭೂಮಿ ಇದೆ. ಈಗ ಅದು ಕೆಲಸ ಕಾರ್ಯಗಳು ನಡೀತಾ ಇದೆ. ಅಂದ್ರೆ ಫಸ್ಟಿಗೆ ಮಾಡ್ತಾ ಇರುವಾಗ ಚಿಕ್ಕ ಮಟ್ಟದಲ್ಲಿ ಇತ್ತು. ಈಗ ಅದು ವ್ಯವಸ್ಥೆ ಸ್ವಲ್ಪ ಚೆಂದಾಗಿ ಆಗ್ಬೇಕು ಅಂತ ಹೇಳಿ ಸ್ವಲ್ಪ ಎತ್ತರದಲ್ಲೆಲ್ಲ ಮಾಡನ್ನೆಲ್ಲ ಮಾಡಿ ನೆಲಕ್ಕೆ ಇಂಟರ್ಲಾಕ್ ಎಲ್ಲ ಹಾಕಿ ಅದಕ್ಕಿಂತ ಶಿವನ ಮೂರ್ತಿಯನ್ನು ಎಲ್ಲ ಇಟ್ಟು ಒಂಥರ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಪಂಚಾಯತ್ ಮುಖಾಂತರ ಆಯ್ಕೆ ಮಾಡ್ಕೊಂಡಿದ್ದೇವೆ. ಅದೀಗ ಡಿಸೆಂಬರ್ ಅಲ್ಲಿ ಅದರ ಕೆಲಸ ಕಾರ್ಯಗಳೆಲ್ಲ ಮುಗಿತಾ ಇರ್ತದೆ. ಇದು ಪೂರ್ತಿಯಾಗಿ ಹಿಂದೂ ರುದ್ರಭೂಮಿ? ಹೌದು, ಹಿಂದೂ ರುದ್ರಭೂಮಿ ಅಂತ. ಅಂದ್ರೆ ಅದನ್ನ ಜಯರಾಮ್ ಶೆಟ್ಟರ್ ಅಂತ ಹೇಳುವವರು ಅದರ ಅಧ್ಯಕ್ಷೆಯಾಗಿ ಅದರ ಕಾರ್ಯನಿರ್ವಹಿಸಿಕೊಂಡಿರ್ತೇವೆ. ನಾವು ಅವರಿಗೆ ಸಪೋರ್ಟ್ ಆಗಿರ್ತೇವೆ ಅಷ್ಟೇ. ನಮ್ಮ ಪಂಚಾಯತ್ ಮುಖಾಂತರವೇ ಮೀಟಿಂಗ್ ಏನಿದ್ರೆ ಸಹ ನಡೀತಾ ಇರ್ತದೆ. ಹಾಗೆ ಅದರ ಕೆಲಸ ಕಾರ್ಯಗಳಲ್ಲಿ ಈಗಾಗಲೇ ಒಂದು 170-180 ಶವಗಳನ್ನು ನಮ್ಮ ಅದೇ ರುದ್ರಭೂಮಿಯಲ್ಲಿ ಇದು ಮಾಡಿ ಆಗಿದೆ. ಹಾಗೆ ತುಂಬಾ ಕಡೆ ಪೆರಜೆ, ಮಾಣಿ, ಪೆರ್ನೆ, ಕಡಿಶ್ವಾಲ್ಯ ಎಲ್ಲದಕ್ಕೂ ಹೆಲ್ಪ್ ಆಗ್ತಾ ಇತ್ತು ಈಗ ನಮ್ಮ ಕಡಿಶ್ವರದ ರುದ್ರಭೂಮಿ. ಈಗ ಕೆಲವು ಕಡೆ ಬೇರೆ ಆದ ಕಾರಣ ಸ್ವಲ್ಪ ಇನ್ನು ಮುಂದೆ ಕಡಿಮೆ ಆಗ್ಬೋದು ಜನ. ಅಂದ್ರೆ ಪೆರ್ನೆಯಲ್ಲಿ ಮೊನ್ನೆ ಓಪನ್ ಆಗ್ತಾ ಹೊಸತು ರುದ್ರಭೂಮಿ ಆಗ್ಲಿಕ್ಕೆ ರೆಡಿ ಆಯ್ತು. ಮತ್ತೆ ಪೆರಜೆಯಲ್ಲಿ ಒಂದು ಆಗಿದೆ ಈಗ ಆಲ್ರೆಡಿ. ಆದ ಕಾರಣ ಇಲ್ಲದ್ರೆ ಎಲ್ಲ ಕಡೆಯಿಂದ 5 ವಾರ್ಡಿಂದ ಸಹ ನಮ್ಮ ಇಲ್ಲಿಗೆ ಬರ್ತಾ ಇದ್ರು, 5 ಗ್ರಾಮಗಳಿಂದ. ಆದ್ರೆ ಈ ರುದ್ರಭೂಮಿಯ ಬಳಕೆಯ ಸಂಖ್ಯೆ ಕಡಿಮೆ ಆದಷ್ಟು ಕೂಡ ಅದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಹೌದು, ನಿಜವಾಗ್ಲೂ ಕಡಿಮೆ ಆಗ್ಬೇಕು. ಯಾಕಂದ್ರೆ ಈಗ ಈ ಆರೋಗ್ಯ ನಿಜವಾಗ್ಲೂ ಮನುಷ್ಯರಿಗೆ ಬೇಕಾದ ಆರೋಗ್ಯವೇ, ಅದು ಆರೋಗ್ಯವೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಅಂದ್ರೆ ಎಲ್ಲವನ್ನು ವಿಷದ ವಸ್ತುಗಳೇ ಇರುವಂತದ್ದು. ಸೇವಿಸುವ ಆಹಾರಗಳಲ್ಲೇ ವಿಷ ವಸ್ತುಗಳು ಜಾಸ್ತಿ ಇದ್ದ ಕಾರಣವೇ ಈ ರೀತಿ ಎಲ್ಲ ಸಮಸ್ಯೆ. ಅದೆಲ್ಲ ಕಡಿಮೆ ಆಗ್ಬೇಕು ಅಂತ ಆದ್ರೆ ನಾವೇ ಮನೆಯಲ್ಲಿ ಮಾಡಿ ತರಕಾರಿ ಆರೋಗ್ಯಕ್ಕೆ ಬೇಕಾಗುವಂತದನ್ನೆಲ್ಲ ನಾವೇ ಮಾಡಿ ಬಳಸಿಕೊಂಡ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಆಗ ರುದ್ರಭೂಮಿಯ ಬಳಕೆ ಒಂದಷ್ಟು ಕಡಿಮೆ ಆಗ್ತದೆ. ಆದ್ರೆ ಇದೊಂದು ವ್ಯವಸ್ಥೆ ಬೇಕೇ ಬೇಕು ಎಂದು ಯಾವುದಕ್ಕಾದ್ರೂ ಒಂದು ವ್ಯವಸ್ಥೆಗೆ ಬೇಕೇ ಅಲ್ಲ ಅಂತ ಹೇಳಿ ಗ್ರಾಮದಲ್ಲಿ, ನಮ್ಮ ಗ್ರಾಮದಲ್ಲಿ ಎಲ್ಲ ಕಡೆ ಸಹ ಯಾವ ವ್ಯವಸ್ಥೆ ಬೇಕೋ ಅದೆಲ್ಲ ನಮ್ಮ ಗ್ರಾಮ ಪಂಚಾಯತ್ ಮುಖಾಂತರ ಕಳಿಶೋಲ ಗ್ರಾಮದಲ್ಲಿ ಈಗಾಗಲೇ ರೆಡಿಯಾಗಿ ಆಗಿದೆ. ಇನ್ನು ನಿಮ್ಮ ಬೆಳೆಗಳಿಗೆಲ್ಲ ಸರ್ಕಾರದಿಂದ ಮತ್ತು ಇಲಾಖೆಗಳಿಂದ ಸಬ್ಸಿಡಿ ರೂಪದಲ್ಲಿ ಸೌಲಭ್ಯಗಳು ಸಿಗ್ತವೆ. ನೀವು ಬಳಸಿಕೊಳ್ತೀರಾ? ಹೇಗೆ ಬಳಸಿಕೊಳ್ತೀರಿ? ಯಾರ ಮುಖಾಂತರ? ಅಂದ್ರೆ ಈಗ ಕೇಂದ್ರ ಸರ್ಕಾರ ಫಸಲ್ ಬಿಮಾ ಯೋಜನೆ ಅಂತ ಒಂದು ಕಾರ್ಯಕ್ರಮ ಮಾಡಿದ ಕಾರಣ ಅಡಿಕೆ ಮತ್ತು ಕಾಳುಮೆಣಸಿಗೆ ಒಳ್ಳೆ ಅಂದ್ರೆ ಬೆಳೆ ಮುಂದೆ ಅದಕ್ಕೆ ಏನಾದ್ರು
ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಬೆಳೆ ವಿಮೆ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಡಿಕೆಗೆ 2,500 ರೂಪಾಯಿ ಕಟ್ಟಿದ್ರೆ ಎಕರೆಗೆ, ಕಾಳುಮೆಣಸಿಗೆ 700 ರೂಪಾಯಿ ಏನೋ ಕಟ್ಟಿದ್ರೆ ಅದರ ಹಣವನ್ನು ಅವರ ಅಕೌಂಟಿಗೆ ಬರುವ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದು ಜನರಿಗೆ, ರೈತರಿಗೆ ತುಂಬಾ ಉಪಯುಕ್ತವಾದ ಒಂದು ಕೆಲಸ. ಅಂದ್ರೆ ಮೊದಲೆಲ್ಲ ಆ ರೀತಿ ಇರಲಿಲ್ಲ. ಅದೊಂದು ಈಗ ಕೇಂದ್ರ ಸರ್ಕಾರ ಮಾಡಿದಂತ ಕೆಲಸವನ್ನು ಮೆಚ್ಚುವಂಥದ್ದು. ಯಾಕಂದ್ರೆ ರೈತರು ತುಂಬಾ ಇಷ್ಟು ಉತ್ಪತ್ತಿ ಮಾಡಿದ್ರೆ ರೈತರಿಗೆ ಉತ್ಪತ್ತಿಯಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಬರ್ತದೆ. ಯಾಕಂದ್ರೆ ಏನಾದ್ರೂ ಒಂದು ಹಲವಾರು ಕಾಯಿಲೆಗಳು, ರೋಗಗಳು ಬಂದು ಕಾಡ್ತಾ ಇರ್ತವೆ. ಅದಕ್ಕೆ ಕಂಗಾಲಾಗುವ ಹೊತ್ತಿಗೆ ಇದೊಂದು ವಿಮೆ ಹಣೆ ಬರ್ತದೆ ಅಂತ ಹೇಳುವಂತ ತುಂಬಾ ಉಪಯುಕ್ತವಾಗಿ ಸಿಗ್ತಾ ಉಂಟು ಎಷ್ಟೋ ಜನರಿಗೆ. ಅಂದ್ರೆ ಒಂದೇ ಒಂದು ಅಂದ್ರೆ ರೆಕಾರ್ಡ್ ಎಲ್ಲ ಇದ್ದು ಅಂತವರಿಗೆಲ್ಲ ಪ್ರತಿಯೊಂದು ಇದರಲ್ಲಿ ಸಹಾಯ ಉಂಟು, ಸಹಾಯಧನ. ನಮ್ದು ಸೊಸೈಟಿ ಉಂಟಲ್ಲ, ಸೊಸೈಟಿಯಿಂದಲೂ ತುಂಬಾ ಅದೇ ಬೆಳೆ ವಿಮೆ ಎಲ್ಲ ಸೊಸೈಟಿಯಲ್ಲಿ ನಾವು ಮಾಡಿಸಿದ್ರೆ ನಮ್ಗೆ ಹತ್ತಿರವೇ ಕಡಿಶಾರದಲ್ಲಿ ಇರುವಂತದ್ದು ಯಾವುದು. ಮತ್ತೆ ಈ ಕೃಷಿ ಉಪಕರಣಗಳಿಗೆಲ್ಲ ಸಹಾಯಧನ ಸಿಗ್ತದೆ ಅಲ್ವಾ? ಹೌದು, ಇದು ಪಂಪ್, ಮದ್ದು ಬಿಡುವಂತ ಪಂಪ್ ಸಿಗ್ತದೆ. ಮತ್ತೆ ಹುಲ್ಲು ತೆಗೆಯುವಂತ ಮಿಷಿನ್ಗಳೆಲ್ಲ ಸಬ್ಸಿಡಿ ಎಲ್ಲ ಸಿಗ್ತದೆ ಕೃಷಿ ಇಲಾಖೆಯಿಂದ. ನಾವು ಕೃಷಿ ರೈತರಿಗೆ ಆರ್ಟಿಸಿ ಇದ್ರೆ ಸಾಕು, ಹಲವಾರು ಸಲಕರಣೆಗಳೆಲ್ಲ ಸಿಗ್ತದೆ. ಹಾಗೆ ಸುಣ್ಣ ಕೂಡ ಈಗ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ, ಪೈಪ್ ಸಿಗ್ತದೆ, ಎಲ್ಲ ಕೃಷಿಗೆ ಬೇಕಾಗುವಂತ ಸಾಧಾರಣ ಇದೆಲ್ಲ ಸಬ್ಸಿಡಿ ರೂಪದಲ್ಲಿ ಸಿಗ್ತದೆ. ಈಗ ಹೈನುಗಾರಿಕೆ ನಿಮಗೆ ದನ ತೆಗೆಯುದ್ರೆ ಅದಕ್ಕೆ ಸಹಾಯಧನ ಸಿಗ್ತದೆ. ಈಗ ಹಾಲ್ ಡೈರಿಯಲ್ಲಿ ನಮ್ಗೆ ದನ ತೆಗೆಯುವುದಂತಾದ್ರೆ 40,000 ರೂಪಾಯಿ ಸಬ್ಸಿಡಿ, ಬಡ್ಡಿ ಇಲ್ಲದೆ ಲೋನ್ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರಂದ್ರೆ ದನವನ್ನು ನಾವು ಮಾತ್ರ ಇಲ್ಲಿಂದ ತರಬೇಕಂತೆ. ಈರೋಳು ದನ ಅಂತ ಒಂದು ಉಂಟಂತೆ ಆಚೆಂದ, ಅದಕ್ಕೆ ಇನ್ಸೂರ್ ಎಲ್ಲ ಮಾಡಿ ಅವರು ತಂದು ಕೊಟ್ಟು ಬಿಟ್ಟು ಹೋಗ್ತಾರಂತೆ. ಹಾಗೆ ಹಾಲು ಪ್ರಮಾಣ ಹೆಚ್ಚಿಸಬೇಕಂತಾದ್ರೆ 15 ಲೀಟರ್ 20 ಲೀಟರ್ ಉಂಟು. ನೀವು 60,000ದಿಂದ 1 ಲಕ್ಷ 1.5 ಲಕ್ಷದವರೆಗೆ ದನ ಯಾವ್ದು ಬೇಕಾದ್ರೂ ನೀವು ಸಿಲೆಕ್ಟ್ ಮಾಡ್ಬೋದು ಅಂತ ಹೇಳಿ ಲೋನ್ ಕೊಡ್ತಾ ಇದ್ದಾರೆ. 40,000 ಲೋನ್ ಕೊಡ್ತಾರೆ. ಇದು ಬಹಳ ಉಪಯುಕ್ತ ಮಾಹಿತಿ ಅಲ್ವಾ? ನೀವು ಇದನ್ನು ಬಳಸಿಕೊಂಡಿದ್ದೀರಾ? ನಮ್ಮಲ್ಲಿ ನಾವು ಬಳಸಿಕೊಳ್ಳಿಲ್ಲ. ನಾನೊಂದು 2 ತಿಂಗಳು ಬಿಟ್ಟು ತಗೊಳ್ಳುವ ಅಂತ ಹೇಳಿದ್ದೇನೆ. ಯಾಕಂದ್ರೆ ಈಗ ಸ್ವಲ್ಪ ಟೈಮ್ ಇಲ್ಲ ದನಗಳನ್ನೆಲ್ಲ ನೋಡ್ಕೊಳ್ಳುವಷ್ಟು. ಹಾಗೆ ನಮ್ಮಲ್ಲಿ ಊರಲ್ಲಿ ಒಬ್ರು ತಗೊಂಡಿದ್ದಾರೆ. ಅದು ದನ ಒಳ್ಳೇದು ಉಂಟು ಅಂತೇಳಿ ಅವರ ಅಭಿಪ್ರಾಯ ಹೇಳಿದ್ದಾರೆ. ತಕೊಳ್ಬಹುದು ಅಂತ ಹೇಳಿ. ಹಾಗೆ ಅವರಿಗೆ ಒಂದು 20 ಲೀಟರ್ ಹಾಲು ಬರ್ತದೆ ಅಂತ ಅದರಲ್ಲಿ. ಈಗ ಹಾಲು ಒಕ್ಕೂಟದ ವತಿಯಿಂದ ನಿಮಗೆ ಅಂಚಿನ ಹಣ ಅಂತ ಏನೋ ಸಿಗ್ತದೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಬೇಕಿತ್ತು. ಅಂದ್ರೆ ಮಹಿಳಾ ಹಾಲು ಸಹಕಾರಿ ಸಂಘ ಅಂತ ಇದ್ದ ಕಾರಣ ಅದಕ್ಕೆ ಒಂದು ಕೇಂದ್ರದ ಒಕ್ಕೂಟ ಅಂತ ಇರ್ತದೆ, KMF ನವರದು. ಅದರಲ್ಲಿ ಅವರು ಅದರ ಮುಖಾಂತರ ನಮ್ಗೆ ದನ ತೆಗೆಯುವುದಕ್ಕೆ, ಅಂದ್ರೆ ಹಣಕ್ಕೆ ಕಷ್ಟ ಆದವರಿಗೆ ಹಣದ ರೂಪದಲ್ಲಿ ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಒಂದು 40,000 ಹಣವನ್ನು ಬಡ್ಡಿ ರಹಿತವಾಗಿ ಕೊಡ್ತಾರೆ. ಹಾಗೆ ಅಂದ್ರೆ ಬಡ್ಡಿ ಅಂದ್ರೆ ಅದು ಆ ದನವನ್ನು ತೆಗೆದು ನಾವು ಅದನ್ನು ಕರು ಹಾಕಿದ ಮೇಲೆ ಹಾಲು ಡೈರಿಗೆ ಹಾಕ್ತಾ ಇರಬೇಕು. ಆಮೇಲೆ 3 ತಿಂಗಳಿಂದ ಅದಕ್ಕೆ ಹಣವನ್ನು ಹಾಲಿನ ಮುಖಾಂತರ ನಾವು ಲೆಸ್ ಮಾಡ್ತಾ ಬರಬೇಕು. ಆ ರೀತಿ ಮಹಿಳೆಯರಿಗೆ ಬಡ್ಡಿ ಇಲ್ಲದೆ ಸಾಲ ಸಿಕ್ಕಿದ ಕಾರಣ ಒಂದು ದುಡಿಯುವುದಕ್ಕೆ ಒಂದು ಅವಕಾಶ ಆಗಿರ್ತದೆ. ಅದು ನಮ್ಮ ಮಹಿಳಾ ಒಕ್ಕೂಟದಿಂದ ಸಿಗ್ತಾ ಇರ್ತದೆ. ಅದೇ ಮಹಿಳಾ ಒಕ್ಕೂಟದಿಂದ ಮತ್ತೆ ಹಾಲು ಹಾಕುವ ಮಹಿಳೆಯರ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ವೇತನ ಸಹ ಕೊಡ್ತಾರೆ. ಅಂದ್ರೆ ಒಳ್ಳೆ ಫಸ್ಟ್ PUC ಮತ್ತೆ 10th ಅಲ್ಲಿ ಒಳ್ಳೆ ಮಾರ್ಕ್ ಬಂದ್ರೆ 1,000 ಪ್ರಥಮ ಪ್ರೈಸ್, 750 ಸೆಕೆಂಡ್ ಪ್ರೈಸ್, 500 ರೂಪಾಯಿ ಥರ್ಡ್ ಪ್ರೈಸ್ ನಾಗೆ ಕೊಡ್ತಾರೆ ಹಾಲು ಒಕ್ಕೂಟದಿಂದ. ಹಾಲು ಹಾಕುವ ಮಹಿಳೆಯರಿಗೆ. ನೀವಾಗ ಇದು ಹಾಲು ಮಾರಿ ಸಾಲ ಸಂಧಿಸುದು? ಹೌದು, ನಾವು ಅಂದ್ರೆ ದನ ತೆಗಿಲಿಕ್ಕೋಸ್ಕರವೇ ಅವರು ಹಣ ಕೊಡುದು. ಆ ಹಣವನ್ನು ನಾವು ದನವೇ ತೆಗೆದು ಅದರ ಹಾಲನ್ನೇ ಹಾಕಿ ಸಂಧಿಸುದು. ಇದು ಒಳ್ಳೆ ಯೋಜನೆ. ಹೌದು. ಈಗ ನಿಮ್ಮ ವೈಯಕ್ತಿಕ ವಿಷಯಕ್ಕೆ ಬಂದ್ರೆ, ಮನೆಯಲ್ಲಿ ಯಾರ್ಯಾರು ಇದ್ದೀರಿ, ನಿಮ್ಮ ಈ ಎಲ್ಲ ಕಾರ್ಯಗಳಿಗೆ ಅವರೆಲ್ಲ ಸಪೋರ್ಟಿವ್ ಆಗಿದ್ದಾರೆ? ನಮ್ಮ ಮನೆಯಲ್ಲಿ ನಾನು, ನನ್ನ ಹಸ್ಬೆಂಡ್, 2 ಮಕ್ಕಳು. ನಿಜವಾಗ್ಲೂ ಮಹಿಳೆಗೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಕಮ್ಮಿ. ಆದ್ರೆ ನಮ್ಮ ಮನೇಲಿ ಪೂರ್ಣ ಸ್ವಾತಂತ್ರ್ಯ ಉಂಟು. ಯಾಕೆಂದ್ರೆ ಪಂಚಾಯತ್ಗೆ ಇರಲಿ, ಮಾತೃ ಸಂಜೆ ಒಕ್ಕೂಟ ಇರಲಿ, ಅಥವಾ ಯಾವುದೇ ಸಂಘ ಸಂಸ್ಥೆಯಲ್ಲಿ ಭಾಗವಹಿಸೋದಕ್ಕೆ ನೀನು ಬೇಡ, ಹೋಗ್ಬೇಡ, ಮನೇಲೇ ಇರುವ ಅಂತ ಒಂದು ನಿರ್ಬಂಧನ ಏನಿಲ್ಲ. ಆದ ಕಾರಣ ಅವರ ಸಪೋರ್ಟ್ ಇದ್ದ ಕಾರಣ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಸಾಕಾಗ. ಮಹಿಳೆಗೆ ಯಾವಾಗ್ಲೂ ಕೂಡ ಮನೆಯಿಂದ ಸಪೋರ್ಟ್ ಬೇಕಾಗ್ತದೆ. ಸಪೋರ್ಟ್ ಬೇಕು, ಮಕ್ಕಳದ್ದು ಗಂಡಂದು ಸಪೋರ್ಟ್ ತುಂಬಾ ಇದೆ. ಸರಿ ಭಾರತಿ ಅವರೇ, ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಹೈನುಗಾರಿಕೆ, ನೇಂದ್ರ ಬಾಳೆ ಕೃಷಿ, ಕೋಳಿ ಸಾಕಣೆ, ತರಕಾರಿ ಕೃಷಿ ಹಾಗೂ ನಿಮ್ಮ ಇತರ ಎಲ್ಲ ಚಟುವಟಿಕೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಡೇಶಿವಾಲಯದ ಭಾರತಿ ಎಸ್ ರಾವ್ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ. ನಿರ್ದೇಶನ PV ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ.
ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ ಬಳತ್ತಿನವರೆಗೂ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ಲೈನ್ ನಂಬರ್ 1800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.